ವೈಫ್ ಕೈಯಲ್ಲಿ ಹಾಡಿಸಿದ್ದೀರಾ ಮದುವೆಗೆ ಮುಂಚೆನೆ. ಆದರೆ ನಿಮ್ಮ ವೈಫ್ ತುಂಬ ಇಷ್ಟಪಟ್ಟಿರೋ ಸಾಂಗ್ ಯಾವುದು ಇಲ್ಲಿವರೆಗೆ? ಅವಳಿಗೆ ಇನ್ನೂ ಬೇಕಾಗಿದೆ ಇಷ್ಟ. ಇನ್ನೂ ಬೇಕಾಗಿದೆ ಇಷ್ಟ. ಅದು ಬಿಟ್ಟರೆ ಇದು ಸಿಂಗಾರ ಸಿರಿಯೂ ಇಷ್ಟ. ಆಮೇಲೆ ಅವಳು ನಗುವಿನ ನೇಸರ ಅಂತ ಒಂದು ಹಾಡಿದೆ ನಂದು, ಚರಣ್ ಸರ್ ಮ್ಯೂಸಿಕಲ್ಲಿ, ಅದನ್ನು ತುಂಬ ಇಷ್ಟಪಡ್ತಾಳೆ. ಈಗ ಮನಮೋಹಕನೂ ಗುರುಗ್ತಾ ಇರ್ತಾಳೆ. ಸೊ ಓಕೆ, ನಿಮ್ಮ ವೈಫಿಗೆ ಡೆಡಿಕೇಟ್ ಮಾಡಿ ಯಾವುದಾದ್ರೂ ಒಂದು ಹಾಡು ಹಾಡೋದ್ರ ಮೂಲಕ ಇವತ್ತಿನ ನಾವು ಪಾಡ್ಕಾಸ್ಟ್ ಮುಗಿಸ್ಬೋದಾ? ಅಥವಾ ನಿಮಗೆ ಬಹಳ ಇಷ್ಟದ್ದು, ಸದಾ ನಿಮ್ಮ ಬರವಣಿಗೆನೇ ನಿಮ್ಮ ಕಾಡೋ ಯಾವುದಾದ್ರೂ ಒಂದು ಹಾಡಿನ ಸಾಲಿನ ಜೊತೆ ನಾವು ಇವತ್ತಿನ ಪಾಡ್ಕಾಸ್ಟ್ ಮುಗಿಸ್ಬೋದಾ? ಯಾವುದು? ಅಂದರೆ ನಾನು ಅವಳು ಡೆಡಿಕೇಟ್ ಮಾಡಿ ಬರೆದಿರೋದು ಒಂದು ಭಾವಗೀತೆ ಬರೆದಿದ್ದೆ. ಓಕೆ. ಮಾತನಾಡದೇ ಇರಬೇಡ, ಮುನಿಸುವೇನೇ ಇರಲಿ, ಮನಸ್ಸಿಗೆ ಹಾಕಿಕೊಳ್ಳಬೇಡ ಅಂತ. ಅದು ನನಗೆ ತುಂಬ ಇಷ್ಟ. ಅದು ಬಿಟ್ಟರೆ ನಾನು ಇನ್ನೊಂದು ನನ್ನ ಊರ ದಾರಿ ಮೇಲೆ ಅಂತ ಒಂದು ಬರೆದಿದ್ದೆ, ಅದು ಇಷ್ಟ. ಸೊ ಅವಳ ಇಷ್ಟದ ಹಾಡು ಅದೇ ತುಂಬ ಇದೆ. ಬಟ್ ಈಗ ಹಾಡೋದಾದರೆ ನಾನು ಮುದ್ದುಗುಮ್ಮ ಹಾಡ್ಬೋದು. ಓಕೆ. ಸೊ ನನಗೆ ಅಂದರೆ ಸಿಂಗರ್ ಅಲ್ಲ, ಹಾಗಾಗಿ ಕೆಟ್ಟದಾಗಿರುತ್ತೆ. ಸೊ ಮೊದಲ ದಿನವೇ ಮರುಳು ಹಿಡಿಸಿದೆ ಹೇಗೆ, ಕೊನೆಯವರೆಗೂ ವಾಸಿಯಾಗದ ಹಾಗೆ, ನಾ ಖಾಲಿ ಇರುವೆ ಕಾಯೋ ಕೆಲಸ ನೀಡು, ನೀ ನನ್ನ ಮನೆಯ ತುಳಸಿ ಗಿಡವ ಕಾಪಾಡು, ಮುದ್ದುಗುಮ್ಮ ನೀನೇನೆ, ಮುದ್ದು ಮಾಡುವ ಆಸೆ ನನಗೆ ನಿನ್ನನ್ನೇ. ಥ್ಯಾಂಕ್ ಯು ಮೇಡಮ್. ತುಂಬ ಇದೆ ಈ ಹಾಡೋದು ಕಷ್ಟ. ಇಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ಬ್ಯೂಟಿಫುಲಿ ಸಂಗ್. ಥ್ಯಾಂಕ್ ಯು. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಜರ್ನಿ ಇದೆಯಲ್ಲ, ಅದು ಸಾವಿರಾರು ಜನರ ಕನಸು. ಆದರೆ ಇಲ್ಲಿಗೆ ಬಂದು ನಿಂತಿದ್ದೀರಿ, ಇನ್ನೊಂದಷ್ಟು ಕನಸುಗಳನ್ನು ಹೊತ್ಕೊಂಡಿದ್ದೀರಿ. ಆದರೆ ಖುಷಿ ವಿಷಯ ಏನಂದರೆ, ಮರವಂತೆ ಅವರ ಹಾಡು ನಮ್ಮ ಸಿನಿಮಾದಲ್ಲೂ ಇರಬೇಕು ಅಂತ ಅಂದ್ಕೊಳ್ಳುವಂತಹ ಒಂದು ಯಶಸ್ಸಿನ ಘಟ್ಟಕ್ಕೆ ನೀವು ಬಂದು ನಿಂತಿದ್ದೀರಿ. ಆ ಹಾದಿನ ಹಾಗೆ ಮುಂದುವರಿಸ್ತಾ ಇದ್ದೀರಿ. ನೀವು ಯಾರ ಜೊತೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಎಲ್ಲ ಅವಕಾಶಗಳು ನಿಮಗೆ ಸಿಗಲಿ. ಸುದೀಪ್ ಅವ್ರ ಜೊತೆ, ರಕ್ಷಿತ್ ಅವ್ರ ಜೊತೆ, ಇನ್ನೂ ಒಂದಿಬ್ಬರು ಸ್ಟಾರ್ ನಟರ ಜೊತೆ ಹೇಳಿದ್ದಾರೆ. ಸೊ ಐ ವಿಶ್ ಯು ಆಲ್ ಸಕ್ಸಸ್. ಮತ್ತೊಂದು ಸಲ ಹೀಗೆ ಕೂತು ನಿಮ್ಮ ಹಾಡುಗಳನ್ನು ಗುನುಗ್ತಾ ಇನ್ನೊಂದು ಪಾಡ್ಕಾಸ್ಟ್ ಮಾಡೋಣ. ಆಗ ನೀವು ಇನ್ನೊಂದಷ್ಟು ರಾಶಿ ಯಶಸ್ಸನ್ನು ತಗೊಂಡು ನಮ್ಮ ಜೊತೆ ಬಂದು ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಂದರೆ ಸುವರ್ಣ ನ್ಯೂಸ್ ರೆಗ್ಯುಲರ್, ನಾನು ಈ ಸಿನಿಮಾ ಹಂಗಾಮ ಇದೆಲ್ಲ ನಮ್ಮ ಮನೇಲಿ, ಅದು ಸಿನಿಮಾ ಇಂಡಸ್ಟ್ರಿ ಯಾವಾಗ ಇಂಟ್ರೆಸ್ಟ್ ಬಂತು ಅವಾಗೆಲ್ಲ ಇದನ್ನೆಲ್ಲ ನೋಡೋದು, ಹೆಂಗೆ ಶೂಟ್ ಆಗ್ತಿದೆ, ಏನು ಇದಾಗ್ತಿದೆ ಅನ್ನೋ ಥರ. ಸೊ ಆ ಟೈಮಿಂದನೂ ನೋಡ್ಕೊಂಬಂದು ನಿಮ್ಮ ಸಂದರ್ಶನಗಳು ನೋಡ್ಕೊಂಬಂದು, ಮತ್ತು ನೀವು ಕೇಳಿದಂಥ ಪ್ರಶ್ನೆಗಳು, ನೀವು ಮಾತಾಡಿಸಿದಂಥ ರೀತಿ ಎಲ್ಲವೂ ವಿಭಿನ್ನವಾಗಿತ್ತು. ಸೊ ನನ್ನೊಳಗಡೆ ಎಲ್ಲೂ ಹೇಳದೇ ಇರೋ ಒಂದಿಷ್ಟು ವಿಚಾರಗಳು, ಒಂದಿಷ್ಟು ಹೇಳ್ಕೊಳ್ಳೋಕೆ ಒಂದು ಜಾಗ ಸಿಕ್ತು ಅನಿಸ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಆಲ್ ದ ವೆರಿ ಬೆಸ್ಟ್ ಫಾರ್ ಟಾಕ್ಸಿಕ್ 2. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.